ಸಿದ್ದರಾಮಯ್ಯ ಸಾಹೇಬ್ರೆ, ಬಸ್ ನಿರ್ವಹಣೆ ಮಾಡಕ್ಕಾಗದಿದ್ರೆ ಕೆಎಸ್ಆರ್ಟಿಸಿ ಮುಚ್ಚಿಬಿಡಿ. ಈ ರೀತಿ ಡಕೋಟಾ ಬಸ್ಗಳನ್ನ ಹಾಕಿ ಒಂದು ಕಡೆ ಫ್ರೀ ಅಂತೇಳಿ ಬಸ್ಗಳನ್ನ ಕೊಟ್ಟು ಇನ್ನೊಂದು ಕಡೆ ಲಾಂಗು ಈ ಥರ ಡಕೋಟಾ ಬಸ್ಗಳನ್ನ ಹಾಕಿದ್ದಾರೆ. ಓಲೋ ಬಸ್ ಇದು ನಮ್ಮ ಸಿದ್ದರಾಮಯ್ಯ ಸರ್ಕಾರದ ಪರಿಸ್ಥಿತಿ. ಬಸ್ ನಿರ್ವಹಣೆ ಮಾಡಕ್ಕಾಗದಿದ್ರೆ ಬಸ್ ಹೇಗೆ ಬಿಡ್ತೀರಿ? ನಾನು ಮಾಜಿ ಮಂತ್ರಿ ಆಗಿದ್ರು ಕೂಡ ಬಸ್ ಪಾಸ್ ಉಪಯೋಗಿಸಿಲ್ಲ. ನಾನು MLAಗೆ ಪಾಸ್ ಕೊಟ್ಟಿರ್ತಾರೆ, ಅದನ್ನು ಉಪಯೋಗಿಸ್ಕೊಂಡಿಲ್ಲ. ಈ ಥರ ಬಸ್ಗಳನ್ನ ಯಾಕೆ ಹಾಕ್ಬೇಕು ಸ್ವಾಮಿ? ಒಂದು ಕಡೆ ಫ್ರೀ ಕೊಡ್ತೀರಾ, ಒಂದು ಕಡೆ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದರೆ KSRTCನ ಮುಚ್ಚಿಬಿಟ್ರೆ ಒಳ್ಳೆಯದು. ಹೀಗೆ ಖಡಾಖಂಡಿತವಾಗಿ ಆಕ್ರೋಶ ವ್ಯಕ್ತ ಆಗ್ತಿರೋದು ಯಾವುದೇ ಸಾಮಾನ್ಯ ಜನರಲ್ಲ, ಮಾಜಿ ಸಚಿವ ಗೂಳಿಹಟ್ಟಿ ಚಂದ್ರಶೇಖರ್ ಅವರು. ಇದು ನಮ್ಮ KSRTC ದುಸ್ಥಿತಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ್ದು ದುಸ್ಥಿತಿ. ಓಲ್ವಾ ಗಾಡಿಗಳು ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಸಾಹೇಬರ ಸರ್ಕಾರದಲ್ಲಿ ಹಳೆ ಡಕೋಟಾ ಬಸ್ಗಳನ್ನು ಹಾಕಿ. ಹೌದು, ಸಿದ್ದರಾಮಯ್ಯನವರ ಸರ್ಕಾರ ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಫ್ರೀ ಬಸ್ ನೀಡಿದೆ. ಅಲ್ಲದೆ ದೇಶದಲ್ಲಿ ಕರ್ನಾಟಕದ ಬಸ್ಗಳು ನಂಬರ್ 1 ಅಂತ ಕೊಚ್ಚಿಕೊಳ್ಳುವ ಸರ್ಕಾರದ ವಿರುದ್ಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ವಿರುದ್ಧ ಮಾಜಿ ಸಚಿವ ವಿಡಿಯೋ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಇದು ಕುಂಭಕೋಣದಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಬರಲಿಕ್ಕೆ ಹತ್ತಿದ್ರೆ 10 ಗಂಟೆಲಿ 8:30ಗೆ ಬಿಟ್ಟರೆ ಬಸ್ಸು. ಈ ರೀತಿ ಡಕೋಟಾ ಬಸ್ಗಳನ್ನ ಹಾಕಿ ಒಂದು ಕಡೆ ಫ್ರೀ ಅಂತೇಳಿ ಬಸ್ಗಳನ್ನ ಕೊಟ್ಟು ಇನ್ನೊಂದು ಕಡೆ ಲಾಂಗು ಈ ಥರ ಡಕೋಟಾ ಬಸ್ಗಳನ್ನ ಹಾಕಿದ್ದಾರೆ. ಓಲೋ ಬಸ್ ಇದು ನಮ್ಮ ಸರ್ಕಾರದ ಪರಿಸ್ಥಿತಿ, ಸಿದ್ದರಾಮಯ್ಯ ಸರ್ಕಾರದ ಪರಿಸ್ಥಿತಿ. ಸಿದ್ದರಾಮಯ್ಯ ಸಾಹೇಬ್ರೆ, ಬಸ್ ನಿರ್ವಹಣೆ ಮಾಡೋದಿದ್ರೆ ಕೆಎಸ್ಆರ್ಟಿಸಿ ಮುಚ್ಚಿಬಿಡಿ. ಬಸ್ ನಿರ್ವಹಣೆ ಮಾಡಕ್ಕಾಗದಿದ್ರೆ ಬಸ್ ಹೇಗೆ ಬಿಡ್ತೀರಿ? ಬಸ್ ಫ್ರೀ ಅಂತೀರಿ, ಲಾಂಗ್ ರೂಟ್ಗೆ ಡಕೋಟಾ ಬಸ್ ಹಾಕ್ತೀರಿ. ಕೆಟ್ಟು ನಿಂತ ಬಸ್ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಗೂಳಿಹಟ್ಟಿ ಚಂದ್ರಶೇಖರ್ ಪರಿಪರಿಯಾಗಿ ಕೋಪ ಹೊರ ಹಾಕಿದ್ದು ಹೀಗೆ. ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ, ಇತ್ತ ನೋಡಿ, ಇದು KSRTC ದುಸ್ಥಿತಿ. ನಾನು ಮಾಜಿ ಮಂತ್ರಿ ಆಗಿದ್ರು ಕೂಡ ಬಸ್ ಪಾಸ್ ಉಪಯೋಗಿಸಿಲ್ಲ. ನಾನು MLAಗೆ ಪಾಸ್ ಕೊಟ್ಟಿರ್ತಾರೆ, ಅದನ್ನು ಉಪಯೋಗಿಸ್ಕೊಂಡಿಲ್ಲ. ಹಣ ಕೊಟ್ಟು ₹1,100 ಕೊಟ್ಟು ಬುಕ್ ಮಾಡ್ಕೊಂಡಿದ್ದೀನಿ. ಕುಂಭಕೋಣ ಮೇಲೆ ಕೆಟ್ಟೋಗಿದೆ. ಬೆಂಗಳೂರಿನಿಂದ ಕುಂಭಕೋಣಂಗೆ ಹೊರಟಿದ್ದ ಲಕ್ಸುರಿ ಬಸ್ನಲ್ಲಿ ಮಾಜಿ ಸಚಿವ ಗೂಳಿಹಟ್ಟಿ ಚಂದ್ರಶೇಖರ್ ಪ್ರಯಾಣಿಸುತ್ತಿದ್ರು. ಆದರೆ ಮಾರ್ಗ ಮಧ್ಯೆ ಎಕ್ಸೆಲ್ ಕಟ್ಟಾಗಿ ಬಸ್ ಕೆಟ್ಟು ನಿಂತಿದೆ. ದೂರದ ಊರಿಗೆ ಎಂತ ಡಕೋಟಾ ಬಸ್ ನೀಡಿದ್ದಾರೆಂದು ಬೇಸರ ವ್ಯಕ್ತಪಡಿಸಿದ್ರು. ತಾವೊಬ್ಬ ಮಾಜಿ ಸಚಿವನಾಗಿದ್ರು ಪಾಸ್ ಯೂಸ್ ಮಾಡದೆ ಸಾರ್ವಜನಿಕರಂತೆ ಬಸ್ ಟಿಕೆಟ್ ಪಡೆದು ಪ್ರಯಾಣ ಮಾಡುತ್ತೇನೆ. ಹೀಗಿದ್ರೂ ಸರ್ಕಾರ ಕೇವಲ ಬಾಯಿ ಮಾತಿಗೆ KSRTC ಸಾಧನೆ ಬಗ್ಗೆ ಹೇಳುತ್ತದೆ, ಆದರೆ ದೂರದ ಊರಿಗೆ ಒಳ್ಳೆ ಬಸ್ ಬಿಟ್ಟಿಲ್ಲ ಎಂದು ವಿಡಿಯೋ ಮಾಡಿದ್ದಾರೆ. ನಾನು ಮಾಜಿ ಮಂತ್ರಿ ಆಗಿದ್ರು ಕೂಡ ಬಸ್ ಪಾಸ್ ಉಪಯೋಗಿಸಿಲ್ಲ. ನಾನು MLAಗೆ ಪಾಸ್ ಕೊಟ್ಟಿರ್ತಾರೆ, ಅದನ್ನು ಉಪಯೋಗಿಸ್ಕೊಂಡಿಲ್ಲ. ಹಣ ಕೊಟ್ಟು ₹1,100 ಕೊಟ್ಟು ಬುಕ್ ಮಾಡ್ಕೊಂಡಿದ್ದೀನಿ. ಕುಂಭಕೋಣ ಮೇಲೆ ಕೆಟ್ಟೋಗಿದೆ. ಇದು KSRTC ಪ್ರತಿ ಸಾರಿ ನಾನು ತಮಿಳ್ನಾಡಿಗೆ ಬಂದಾಗೆಲ್ಲ ಭಾಳ ಸರಿ ಬಂದಿದ್ದೀನಿ. ಎಲ್ಲ ಬಸ್ಗಳು ಇದೇ ಪರಿಸ್ಥಿತಿ, ಓಲೋ ಬಸ್ಗಳು. ಹೇಳಕ್ಕೆ ಮಾತ್ರ ಓಲೋ ಬಸ್ಗಳು, ಆದರೆ ಎಲ್ಲ ಕಡೆ ಕೈ ಕೊಟ್ಟು ಈಗ ಆಕ್ಸೆಲ್ ಕಟ್ಟಾಗಿದೆ ಅಂತ ನಿಂತಿದೆ. ಈ ಥರ ಬಸ್ಗಳನ್ನ ಯಾಕೆ ಹಾಕ್ಬೇಕು ಸ್ವಾಮಿ? ಒಂದು ಕಡೆ ಫ್ರೀ ಕೊಡ್ತೀರಾ, ಒಂದು ಕಡೆ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದರೆ KSRTCನ ಮುಚ್ಚಿಬಿಟ್ರೆ ಒಳ್ಳೆಯದು. ಬಸ್ಸಿನ ಮುಂದೆ ನಿಂತು ವಿಡಿಯೋ ಮಾಡಿರುವ ಸಾರಿಗೆ ಸಚಿವರಿಗೆ ಮತ್ತು CM ಅವರಿಗೆ ಕಳಿಸಿಕೊಟ್ಟಿದ್ದಾರೆ. ಇದೀಗ ಈ ವಿಡಿಯೋ ಎಲ್ಲೆಡೆಯೂ ಭಾರಿ ವೈರಲ್ ಆಗ್ತಿದೆ. ಆದರೆ ಇಲ್ಲೊಂದು ತಿಳಿದುಕೊಳ್ಳಬಹುದು ಕಣ್ರಿ, ಸಚಿವರಿಗೆ ಲಕ್ಸುರಿ ಬಸ್ನಲ್ಲಿ ಇಷ್ಟೊಂದು ತೊಂದರೆ ಆದ್ರೆ ನಿತ್ಯವೂ ಫ್ರೀ ಬಸ್ನಲ್ಲಿ ಓಡಾಡುವ ಜನರ ಸ್ಥಿತಿ ಹೇಗಿರುತ್ತದೆ ಅಂತ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಸರ್ಕಾರ ಕೇವಲ ಫ್ರೀ ಬಸ್ ಅಂತ ಬಡಾಯಿ ಕೊಚ್ಚಿಕೊಳ್ಳುತ್ತದೆ, ಆದರೆ ಅಸಲಿಗೆ ಫ್ರೀ ಬಸ್ ಸ್ಥಿತಿ ಅಂತೂ ಹೇಳತೀರದು ಕಣ್ರಿ. ಈಗಲಾದರೂ ಸಾರಿಗೆ ಸಚಿವರು ಈ ಬಗ್ಗೆ ಗಮನ ಹರಿಸ್ತಾರಾ ಎಂದು ಕಾದ್ ನೋಡ್ಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ಚಿತ್ರದುರ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.